ಶಾಂತವಾಗಿ ಇರಲು ಪ್ರಯತ್ನಿಸಿ. ಇದರಿಂದ ಕೋಪ, ತಾಪ ನಿಯಂತ್ರಣ ಬರುತ್ತದೆ. ಹಾಗೆಯೇ ಅತಿ ಮೌನವು ಒಳ್ಳೆಯದಲ್ಲ. ಸೊಗಸಾದ ಮಾತು ಉಪಯೋಗವಿಲ್ಲ. ಮಾಡುವ ಕೆಲಸಗಳಿಂದ ಯಾರು ಎಂಥವರು ಎಂದು ತಿಳಿದುಕೊಳ್ಳಬಹುದು. ಉತ್ತಮ ಸಾಧನೆ ಕಷ್ಟ. ಒಳ್ಳೆಯ ಕೆಲಸದ ಮುಂದೆ ಮಾತು ಸಹ ಮೌನವಾಗುತ್ತದೆ. ಸೋಲು ಅನುಭವಗಳ ಖನಿಜ. ಆತ್ಮವಿಶ್ವಾಸವು ಅದರ ಕೀಲಿಕೈ. ಭರವಸೆ ಕಳೆದುಕೊಳ್ಳದೇ ಇದ್ದರೆ ಯಶಸ್ಸು ತಡವಾಗಿ ಬರುತ್ತದೆಂಬುದರಲ್ಲಿ ಸಂಶಯವಿಲ್ಲ. ವಿಷಾದ, ನೋವು, ಸಂಕಟ, ದುಃಖಗಳನ್ನು ಪದೇ ಪದೇ ಯೋಚಿಸಬಾರದು. ಇವುಗಳಿಂದ ಕಲಿತ ಪಾಠ ಅನುಭವ ನೀಡುವುದಲ್ಲದೆ ಜೀವನದುದ್ದಕ್ಕೂ ಬೆಳೆಯಲು ಸಹಾಯ ಮಾಡುತ್ತದೆ. ಭೂಮಿಯ ಮೇಲೆ ಯಾರೂ ಶಾಶ್ವತವಲ್ಲ. ಬಡತನವಾಗಲಿ ಶ್ರೀಮಂತಿಕೆಯಾಗಲಿ ಯಾವುದೂ ಶಾಶ್ವತವಲ್ಲ. ಕರ್ಮ ಸಿದ್ಧಾಂತದ ಪ್ರಕಾರ ಕರ್ಮ ಯಾರನ್ನೂ ಬಿಡುವುದಿಲ್ಲ. ಮುಖವಾಡದ ಬದುಕು ಶಾಶ್ವತವಲ್ಲ. ವಾಸ್ತವ ಅರಿತು ಮುಂದೆ ನಡೆದು ಬಿಡಿ. ಧ್ವನಿ ಜೋರಾಗಿದ್ದರೆ ಕೆಲವರು ಕೇಳಿಸಿಕೊಳ್ಳುವರು. ವಿಷಯ ಜೋರಾಗಿದ್ದರೆ ಎಲ್ಲರೂ ಕೇಳಿಸಿಕೊಳ್ಳುವರು. ಇವತ್ತಿನ ದಿನ ಸರಿಯಾಗಿ ಬಳಸಿಕೊಳ್ಳಿ. ಕಳೆದ ಅಥವಾ ನಿನ್ನೆಯ ದಿನದ ಬಗ್ಗೆ ಚಿಂತಿಸಿ ನಾಳೆಯ ದಿನ ಹಾಳು ಮಾಡಬೇಡಿ. ಮಾನಸಿಕವಾಗಿ ಶಕ್ತಿಶಾಲಿ ಆದರೆ ಮಾತ್ರ ಮುಂದಿನ ಒಳ್ಳೆಯ ಕೆಲಸ ಸಾಗುವವು. ಮಾತು ಮತ್ತು ವರ್ತನೆಗಳೇ ಉತ್ತಮ ಸಂಸ್ಕಾರ ಮತ್ತು ವಿದ್ಯೆ ತೋರಿಸುತ್ತದೆ. ಕೆಲಸ ಪ್ರಾರಂಭಿಸುವ ಮೊದಲು ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮ ಯೋಚಿಸಿ ಕೆಲಸ ಪ್ರಾರಂಭಿಸಿ. ಸೋಮಾರಿತನ, ಕೆಲಸ ಮುಂದೂಡುವಿಕೆ ಕಾರಣವಾಗಿ ಒತ್ತಡ ಪ್ರಾರಂಭವಾಗಬಹುದು. ಅದಕ್ಕಾಗಿ ಸೋಮಾರಿತನ ನಿಲ್ಲಿಸಿ ಕೆಲಸ ಪ್ರಾರಂಭಿಸಿ. ಅತಿಯಾದ ನಿರೀಕ್ಷೆ ಪರರ ಮೇಲೆ ಅವಲಂಬಿಸಬೇಡಿ. ಇದು ಒತ್ತಡಕ್ಕೂ ಕಾರಣವಾಗಬಹುದು. ದಿನನಿತ್ಯ ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಏಕಾಗ್ರತೆ ಇರಲಿ. ಇದು ಅತ್ಯಂತ ಸುಲಭವಾದ ಕೆಲಸ. ಸಕಲರಿಗೂ ಶುಭವಾಗಲಿ. ಭಗವಾನ್ ಬುದ್ಧನ ಮಾತುಗಳು ಎಲ್ಲರಿಗೂ ಮಾರ್ಗದರ್ಶಕವಾಗಲಿ.